ಅಧ್ಯಾಯ 12 ಸಂಖ್ಯಾಶಾಸ್ತ್ರದ ಅಭ್ಯಾಸ 12.1ರಲ್ಲಿ 7ನೇ ಪ್ರಶ್ನೆ. ಒಂದು ಕ್ರಿಕೆಟ್ ಪಂದ್ಯದಲ್ಲಿ ಮೊದಲ 60 ಎಸೆತಗಳಲ್ಲಿ ಬಾಲ್ಸ್ ಎ ಮತ್ತು ಬಿ ತಂಡಗಳು ಗಳಿಸಿದ ರನ್ಗಳನ್ನು ಈ ಕೆಳಗೆ ಕೊಡಲಾಗಿದೆ. ಅಂದರೆ ಫಸ್ಟ್ ಕಾಲಮ್ನಲ್ಲಿ ಏನು ಕೊಟ್ಟಾರ ಅಂದರೆ ಎಸೆತಗಳ ಸಂಖ್ಯೆ, ಅಂದರೆ ಟೋಟಲ್ ಎಷ್ಟು ಬಾಲ್ಗಳನ್ನು ಎಸೆದಿದ್ದಾರೆ ಅನ್ನೋದನ್ನು ಕೊಟ್ಟಿದ್ದಾರೆ. ಟೋಟಲ್ 60 ಬಾಲ್ಗಳು. ಆಮೇಲೆ ಈ ಬಾಲ್ಗಳಲ್ಲಿ ತಂಡ ಎ ಎಷ್ಟು ರನ್ಗಳನ್ನು ಗಳಿಸಿದೆ ಮತ್ತು ತಂಡ ಬಿ ಎಷ್ಟು ರನ್ಗಳನ್ನು ಗಳಿಸಿದೆ ಅನ್ನೋದನ್ನು ಕಾಲಮ್ನಲ್ಲಿ ಕೊಟ್ಟಾರೆ. ಇವಾಗ ನಾವು ಇದನ್ನು ಏನು ಮಾಡಬೇಕು ಅಂತಂದರೆ, ಎರಡು ತಂಡಗಳ ದತ್ತಾಂಶಗಳನ್ನು ಒಂದೇ ನಕ್ಷೆಯಲ್ಲಿ ಆವೃತ್ತಿ ಬಹುಭುಜಾಕೃತಿಗಳಿಂದ ಪ್ರತಿನಿಧಿಸಿ. ಅಂದರೆ ಈ ಎರಡು ದತ್ತಾಂಶಗಳನ್ನು ಬಳಸ್ಕೊಂಡು ನಾವೇನು ಮಾಡಬೇಕು ಅಂತಂದರೆ ಒಂದೇ ನಕ್ಷೆಯೊಳಗೆ ಆವೃತ್ತಿ ಬಹುಭುಜಾಕೃತಿಯನ್ನು ರಚಿಸಬೇಕು. ಇಲ್ಲಿ ಸುಳಿವು ಏನು ಕೊಟ್ಟಿದ್ದಾರೆ ಅಂತಂದರೆ ವರ್ಗಾಂತರಗಳನ್ನು ಮೊದಲು ನಿರಂತರಗೊಳಿಸಿ. ಅಂದರೆ ಇಲ್ಲಿ ವರ್ಗಾಂತರಗಳನ್ನು ನಾವು ನೋಡಿದಾಗ ಇಲ್ಲಿ ಕಂಟಿನ್ಯೂಸ್ ಆಗಿಲ್ಲ, ನಿರಂತರವಾಗಿ ಇಲ್ಲ. ಯಾಕಂದರೆ 1ರಿಂದ 6 ಆದಮೇಲೆ 6ರಿಂದ 12 ಇತ್ತಂದರೆ ಅದು ಕಂಟಿನ್ಯೂಸ್ ನಿರಂತರ ಆಗ್ತಿತ್ತು. ಬಟ್ ಇಲ್ಲಿ ಏನಾಗಿದೆ ಅಂದರೆ 1ರಿಂದ 6, 7ರಿಂದ 12, 13ರಿಂದ 18 ಅಂದರೆ 6, 7, 12, 13 ಅಂದರೆ ಇಲ್ಲಿ ವರ್ಗಾಂತರಗಳು ನಿರಂತರವಾಗಿ ಇಲ್ಲ. ಫಸ್ಟ್ ನಾವು ನಕ್ಷೆ ಹಾಕಬೇಕು ಅಂತಂದರೆ ಇವುಗಳನ್ನು ನಿರಂತರವಾಗಿ ಮಾಡ್ಕೋಬೇಕು. ಮೊದಲಿಗೆ ನಾವು ಈ ವರ್ಗಾಂತರಗಳನ್ನು ನಿರಂತರವಾಗಿ ಮಾಡ್ಕೋಬೇಕು ಅಂತಂದಾಗ ಫಸ್ಟು 6 ಮತ್ತು 7ರ ಮಧ್ಯ ಬಿಂದುವನ್ನು ಕಂಡುಹಿಡ್ಕೋಬೇಕು. ಅದು ಯಾವ ರೀತಿ ಅಂತಂದಾಗ ಇಲ್ಲಿ ನೋಡ್ಬೋದು ನೀವು, 6 + 7 ಡಿವೈಡೆಡ್ ಬೈ 2 ಎರಡನ್ನು ಕೂಡಿಸಿದಾಗ ಎಷ್ಟಾಗುತ್ತೆ ಅಂತಂದರೆ 13/2. ಈಗ ಇದನ್ನು ನಾವು ಛೇದ ಹೊಡ್ಕೊಂಡಾಗ ಏನಾಗುತ್ತೆ ಅಂತಂದರೆ 2 1 2, 2 6 12, 1 ಉಳಿತು, ಪಾಯಿಂಟ್ ಹಾಕಿ 0 ಹಾಕ್ಕೊಂಡಾಗ 2 5 10. 6 ಮತ್ತು 7ರ ಮಧ್ಯಬಿಂದು ಎಷ್ಟು ಅಂತಂದಾಗ 6.5. ಅದಕ್ಕೋಸ್ಕರ ನಾ ಇಲ್ಲಿ ಇದರ ಹಿಂದಿನ ಬಿಂದು ಏನಾಗ್ತದೆ 0, ಅದ್ರ ಹಿಂದೆ ನಾವು -5 ತೊಗೋಬೇಕಾಗ್ತದೆ. ಅದೇ ರೀತಿ ನಾವಿಲ್ಲಿ ತೊಗೊಂಡಾಗ 6 ಮತ್ತು 7ರ ನಡುವಿನ ಮಧ್ಯಬಿಂದು 6.5, ಇಲ್ಲೂ ಕೂಡ 6.5 ಸೇಮ್. ಈ ಲೈನಲ್ಲಿ ನಾವೇನು ಮಾಡಬೇಕು ಎಲ್ಲದಕ್ಕೂ ಅಂದರೆ +0.5 ಮಾಡ್ಕೋಬೇಕು. ಈ ಲೈನಲ್ಲಿ ನಾವೇನು ಮಾಡ್ಕೋಬೇಕು ಅಂದರೆ -0.5 ಮಾಡ್ಕೊಂಡಾಗ ನಮಗೆ ಈ ವರ್ಗಾಂತರಗಳು ನಿರಂತರವಾಗಿ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ. ಇಷ್ಟು ಬರ್ಕೊಂಡ್ಮೇಲೆ ನೆಕ್ಸ್ಟ್ ನಾವು ಆವೃತ್ತಿ ಬಹುಭುಜಾಕೃತಿ ಹಾಕಬೇಕು ಅಂತಂದರೆ ನಾವು ವರ್ಗ ಅಂಕಗಳು ಅಂದರೆ ಮಧ್ಯಬಿಂದುಗಳನ್ನು ಕಂಡುಹಿಡ್ಕೋಬೇಕಾಗ್ತದೆ. ನಮಗೆ ಆಲ್ರೆಡಿ ಮಧ್ಯಬಿಂದು ಕಂಡುಹಿಡಿಯುವ ಸೂತ್ರವನ್ನು ಕೊಟ್ಟಿದ್ದಾರೆ. ಏನು ಅಂತಂದರೆ ವರ್ಗ ಅಂಕಗಳು ಅಥವಾ ಮಧ್ಯಬಿಂದು = ಮೇಲ್ಮಿತಿ + ಕೆಳಮಿತಿ ಡಿವೈಡೆಡ್ ಬೈ 2 ಮಾಡಿದಾಗ ನಮಗೆ ಮಧ್ಯಬಿಂದು ಸಿಗುತ್ತೆ. ಫಸ್ಟ್ ಮೇಲ್ಮಿತಿ ಯಾವುದು? ಮೇಲ್ಮಿತಿ 6 + 1 ಡಿವೈಡೆಡ್ ಬೈ 2. ಎರಡನ್ನು ಕೂಡಿಸಿದಾಗ 7/2 ಛೇದ ಹೊಡ್ಕೊಂಡಾಗ ನಮಗೆ ಮಧ್ಯಬಿಂದು ಎಷ್ಟು ಬಂತು? 3.5. ಇದೇ ರೀತಿ ನಾವು ಎಲ್ಲ ಎಸೆತಗಳಿಗೆ ನಾವು ಈ ರೀತಿ ಮಧ್ಯಬಿಂದುವನ್ನು ತಗೊಂಡಾಗ ಈ ಪಾಯಿಂಟ್ಸ್ಗಳು ಬರುತ್ತೆ. ನೆಕ್ಸ್ಟ್ ತಂಡ ಎ ಗಳಿಸಿದ ರನ್ಗಳು ಸೇಮ್ ಹಾಕೋಬೇಕು, ತಂಡ ಬಿ ಗಳಿಸಿದ ರನ್ಗಳನ್ನು ಕೂಡ ಸೇಮ್ ಹಾಕೋಬೇಕು. ಈ ಎಲ್ಲ ವರ್ಗಾಂತರಗಳನ್ನು ನಿರಂತರ ಮಾಡಿ ಮಧ್ಯಬಿಂದುಗಳನ್ನು ಕಂಡಿಡ್ಕೊಂಡ್ಮೇಲೆ ನಾವು ಈ ಒಂದು ದತ್ತಾಂಶಗಳನ್ನು ಬಳಸ್ಕೊಂಡು ಆವೃತ್ತಿ ಬಹುಭುಜಾಕೃತಿಯನ್ನು ಗ್ರಾಫ್ ಹಾಳೆ ಮೇಲೆ ಹಾಕಬೇಕು. ಇಲ್ಲಿ ನೋಡ್ಬೋದು ನೀವೆಲ್ಲ. ಫಸ್ಟ್ ಪಾಯಿಂಟ್ ಯಾವುದಿದೆ ಇದರೊಳಗೆ ಅಂತಂದರೆ ವರ್ಗ ಅಂಕಗಳು ಅಥವಾ ಮಧ್ಯಬಿಂದುಗಳನ್ನು X ಅಕ್ಷದಲ್ಲಿ ತಗೋಬೇಕು. ತಂಡ ಎ ಗಳಿಸಿದ ರನ್ಗಳು ಮತ್ತು ತಂಡ ಬಿ ಗಳಿಸಿದ ರನ್ಗಳನ್ನು Y ಅಕ್ಷದಲ್ಲಿ ತಗೋಬೇಕು. ಹಾಗಾಗಿ ಫಸ್ಟ್ ಪಾಯಿಂಟ್ -2.5 ಇರೋದ್ರಿಂದ ನಾವು 0 ಬಿಂದುವಿನಿಂದ ಈ ಸೈಡಿಗೆ ಹೋಗಿದಾಗ ಇಲ್ಲಿ -5, ಅದ್ರ ಮಧ್ಯಬಿಂದು -2.5 ಆಗುತ್ತೆ. ನೆಕ್ಸ್ಟ್ ಮುಂದಿನ ಮಧ್ಯಬಿಂದು ಯಾವುದಂದರೆ 3.5, 9.5 ಕಂಟಿನ್ಯೂಸ್ ಆಗಿ ಹಾಕೋಬೇಕು. ಹಾಕ್ಕೊಂಡಾಗ ನಮಗೇನು ಬರುತ್ತೆ ಇಲ್ಲಿ ಅಂದರೆ X ಅಕ್ಷ 1 ಸೆಂಟಿಮೀಟ್ರ್ = 6 ವರ್ಗ ಅಂಕಗಳು. ಅಲ್ಲಿ ಸ್ವಲ್ಪ ತಪ್ಪಾಗಿದೆ, 6 ವರ್ಗ ಅಂಕಗಳು. ನೆಕ್ಸ್ಟ್ Y ಅಕ್ಷದಲ್ಲಿ ತಂಡ ಎ ಮತ್ತು ತಂಡ ಬಿ ಗಳಿಸಿದ ರನ್ಗಳನ್ನ ಹಾಕೋಬೇಕು. ನಾವಲ್ಲಿ ಹೈಯೆಸ್ಟ್ 10 ಇರೋದ್ರಿಂದ ನಾವೇನು ಮಾಡಬೇಕು ಅಂತಂದರೆ 1 ಸೆಂಟಿಮೀಟ್ರಿಗೆ ಒಂದೊಂದು ನಂಬರನ್ನು ಹಾಕೋಬೇಕು. 1 2 3 4 ಎಲ್ಲಿ ತನಕ ನಿಮ್ಮ ಒಂದು ಸ್ವಲ್ಪ 10 ಇದ್ದರೆ 11 ಅಥವಾ 12 ತನಕ ಹಾಕೋಬೋದು. ನಾನು 12 ತನಕ ಹಾಕ್ಕೊಂಡಿದ್ದೀನಿ ಇಲ್ಲಿ. ಹಾಗಾಗಿ ಇಲ್ಲಿ Y ಅಕ್ಷ 1 ಸೆಂಟಿಮೀಟ್ರ್ = 1 ಆವೃತ್ತಿ ಅಂತಂದರೆ ತಂಡ ಗಳಿಸಿದ ರನ್ಗಳು, 1 ರನ್ ಅಂತ ಹೇಳ್ಬೋದು. ಈಗ ಫಸ್ಟ್ ಪಾಯಿಂಟ್ ಇಲ್ಲಿ ಏನಿದೆ ನೋಡಿ, 0.5ರಿಂದ ಫಸ್ಟ್ -3.5ಕ್ಕೆ ತಂಡ ಎ ಗಳಿಸಿದ ರನ್ ಎಷ್ಟು? 2. X ಅಕ್ಷದಲ್ಲಿ 3.5, Y ಅಕ್ಷದಲ್ಲಿ 2 ಇಲ್ಲಿದೆ. ಈ ಪಾಯಿಂಟಲ್ಲಿ ನಾವೇನು ಮಾಡಬೇಕು, ಒಂದು ಡಾಟನ್ನು ಹಾಕ್ಕೊಂಡು 3.5, 2. ನೆಕ್ಸ್ಟ್ 9.5ಕ್ಕೆ 1 ಇಲ್ಲಿ. ನೆಕ್ಸ್ಟ್ 15.5ಕ್ಕೆ
8 ಇಲ್ಲಿ ಬಿಂದು ಹಾಕ್ಕೊಂಡಿದ್ದೀನಿ ರೈಟ್. ನೆಕ್ಸ್ಟ್ 21.5ಕ್ಕೆ 9 ರನ್ಗಳು, ಇಲ್ಲಿ ಪಾಯಿಂಟ್ ಬಿಂದು ಇಲ್ಲಿದೆ. ನೆಕ್ಸ್ಟ್ ಇದೇ ರೀತಿ ನಾವು ಪ್ರತಿಯೊಂದಕ್ಕೂ ಈ ಒಂದು ಕೋಷ್ಟಕಗಳನ್ನು ನೋಡಿಕೊಂಡು 33.5ಕ್ಕೆ 5 ಎಕ್ಸ್ ಅಕ್ಷ ವೈ ಅಕ್ಷ, ಎಕ್ಸ್ ಅಕ್ಷದಲ್ಲಿ 39.5, ವೈ ಅಕ್ಷದಲ್ಲಿ 6 ಸೇಮ್ ಈ ಎಲ್ಲದಕ್ಕೂ ಸೇಮ್ ಹಾಕ್ಕೊಂಡು ಇವುಗಳನ್ನು ನಾವು ಒಂದು ರೇಖಾಖಂಡ ಎಳ್ಕೊಂಡು ಅವೆಲ್ಲ ಬಿಂದುಗಳನ್ನು ನಾವು ಸೇರಿಸ್ಕೊಂಡಾಗ ಇಲ್ಲೇನು ಕಂಟಿನ್ಯೂಸ್ ಆಗಿ ಏನು ರೇಖಾಖಂಡ ಇದೆಯಲ್ಲ ಅದು ನಾವು ತಂಡ ಎ ಗಳಿಸಿದ ರನ್ಗಳ ಆವೃತ್ತಿ ಬಹುಭುಜಾಕೃತಿ ಆಗಿದೆ. ಲಾಸ್ಟಿಗೆ ಇಲ್ಲಿಗೆ ಎಂಡ್ ಆಗ್ಯದ. ನೆಕ್ಸ್ಟ್ ತಂಡ ಬಿ ಗಳಿಸಿದ ರನ್ಗಳನ್ನು ನಾವು ಆವೃತ್ತಿ ಬಹುಭುಜಾಕೃತಿನಲ್ಲಿ ಹಾಕೋಬೇಕಂದಾಗ ಸೇಮ್ 3.5 ಎಕ್ಸ್ ಅಕ್ಷದಲ್ಲಿ ನೋಡಬೇಕು, ವೈ ಅಕ್ಷದಲ್ಲಿ 5 ರನ್ಗಳು, 3.5 5 ರನ್ಗಳು ಇಲ್ಲಿ ಬಿಂದು ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ 9.5ಕ್ಕೆ ಎಷ್ಟು ಅಂತಂದರೆ 6 ರನ್ಗಳು, ಇಲ್ಲಿ 9.5ಕ್ಕೆ 6 ರನ್ಗಳು. ಸೇಮ್ ಇದೇ ರೀತಿ 15.5ಕ್ಕೆ 2 ರನ್, 21.5ಕ್ಕೆ 10 ರನ್. ಇದೇ ರೀತಿ ಎಕ್ಸ್ ಅಕ್ಷ ವೈ ಅಕ್ಷನ ನೋಡಿಕೊಂಡು ಹಾಕ್ಕೊಂಡ್ಮೇಲೆ ಇಲ್ಲೇನು ಡಾಟೆಡ್ ಲೈನ್ ಬಂದಿದೆಯಲ್ಲ ಅದು ತಂಡ ಬಿ ಗಳಿಸಿದ ರನ್ಗಳ ಆವೃತ್ತಿ ಬಹುಭುಜಾಕೃತಿ ಆಗಿದೆ. ಈ ರೀತಿ ನಾವು ಪಾಯಿಂಟ್ಸ್ಗಳನ್ನು ಎಲ್ಲನೂ ಬಿಂದುಗಳನ್ನು ಜೋಡಿಸ್ಕೊಂಡಾಗ ನಮಗೆ ಆವೃತ್ತಿ ಬಹುಭುಜಾಕೃತಿ ಸಿಗ್ತದೆ. ಇಲ್ಲಿ ಬೇಕಿದ್ರೆ ನಾನು ಹಾಕ್ಕೊಂಡಿದ್ದೀನಿ ಕಂಟಿನ್ಯೂಸ್ ಆಗಿ ರೇಖಾಖಂಡ ಇರೋದು ತಂಡ ಎ ಗಳಿಸಿದ ರನ್ಗಳದು, ತಂಡ ಬಿ ಗಳಿಸಿದ್ದು ಡಾಟೆಡ್ ಲೈನ್ ಇರುವಂತಹ ಆವೃತ್ತಿ ಬಹುಭುಜಾಕೃತಿ. ಈ ರೀತಿ ನಾವು ಎಲ್ಲ ದತ್ತಾಂಶಗಳನ್ನು ಬಳಸ್ಕೊಂಡು ಆವೃತ್ತಿ ಬಹುಭುಜಾಕೃತಿಗಳನ್ನು ಹಾಕೋಬೇಕು. ಇಲ್ಲಿ ನಾವು ಮೆನ್ಷನ್ ಮಾಡಬೇಕು ಎಕ್ಸ್ ಅಕ್ಷದಲ್ಲಿ ವರ್ಗಾಂಕಗಳು ಅಥವಾ ಮಧ್ಯಬಿಂದು, ವೈ ಅಕ್ಷದಲ್ಲಿ ಎ ಮತ್ತು ಬಿ ತಂಡಗಳು ಗಳಿಸಿದ ರನ್ಗಳು. ಓಕೆ, ಥ್ಯಾಂಕ್ ಯು.